ಸ್ಪಷ್ಟ ಬಹುಮತ ಇಲ್ಲದೆ ಇರುವಂತಹ ಮೋದಿಗೆ ಖಾತೆ ಹಂಚಿಕೆ ಸಂಕಷ್ಟ ಶುರುವಾಗ್ತಾ ಇದೆ. ಹಾಗೇನೆ ಬಹುಮತ ಅವ್ರಿಗಿಲ್ಲ. ಇವ್ರು ಕೇಳಿದ್ದು ಕೊಡದೇ ಇದ್ದರೆ ಅವ್ರ ಬೆಂಬಲ ಸಿಗಲ್ಲ. ಸರ್ಕಾರವನ್ನು ಬಿಟ್ಟು ಅಧಿಕಾರವನ್ನು ಬಿಟ್ಟುಬಿಟ್ಟು ಮನೇಲಿ ಕೂತ್ಕೋಬೇಕು. ಸೆಷನ್ ಬಂದಾಗ ಒಂದು ಸಲ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಅವಾಗ ನಾಲ್ಕು ಮಾತಾಡ್ಬಿಟ್ಟು ಮತ್ತೆ ಮನೆಗೆ ಬರಬೇಕು. ಈ ಪರಿಸ್ಥಿತಿ ಬಂದುಬಿಡುತ್ತೆ. ಹಾಗಾಗಿ ಮಿತ್ರ ಪಕ್ಷಗಳು, ಕುಮಾರಸ್ವಾಮಿಯವರು ಒಂದು ಡಿಮ್ಯಾಂಡೇ, 2 ಸ್ಥಾನ ಗೆದ್ದಿರೋದಪ್ಪ JDS, ಅವ್ರದ್ದು ಒಂದು ಡಿಮ್ಯಾಂಡ್ ಇದೆ. ಕೃಷಿ ಕೊಡ್ತೀರಾ, ನೀರಾವರಿ ಕೊಡ್ತೀರಾ, ಜಲಸಂಪನ್ಮೂಲ ಕೊಡ್ತೀರಾ, ಒಂದು ಡಿಮ್ಯಾಂಡ್ ಅವರು ಕಾಯಿನ್ ಮಾಡ್ತಾ ಇದ್ದಾರೆ. ಚಿರಾಗ್ ಪಾಸ್ವಾನ್, ರಾಮ್ವಿಲಾಸ್ ಪಾಸ್ವಾನ್ ಅವರ ಮಗ, ಅವ್ರದ್ದು ಒಂದು ಡಿಮ್ಯಾಂಡೇ. ಚಂದ್ರಬಾಬು ನಾಯ್ಡು ಅವರು ಬಿಡಲ್ಲ. ವಿಶೇಷ ಸ್ಥಾನಮಾನದಿಂದ ಹಿಡಿದು ಎಲ್ಲವನ್ನೂ ಅವರು ಕೇಳ್ತಾ ಇದ್ದಾರೆ. ನಿತೀಶ್ ಅಂತೂ ರೈಲ್ವೆ ಸೇರಿ ಅವರು ಕೇಳ್ತಾ ಇದ್ದಾರೆ. ಚಂದ್ರಬಾಬು ನಾಯ್ಡು IT BT ಕೇಳ್ತಾ ಇದ್ದಾರೆ. ಇನ್ನೊಬ್ಬರು ಹೆದ್ದಾರಿ ಕೇಳ್ತಾ ಇದ್ದಾರೆ. ಕೃಷಿ ಕೇಳ್ತಾರೊಬ್ಬರು, ನೀರಾವರಿ ಕೇಳ್ತಾರೊಬ್ಬರು. ಹಾಗಾದಾಗ ನಿಮ್ಗೆ ಏನಾಗ್ಬಿಡುತ್ತೆ ಅಂದರೆ ನಿಮ್ಮ ಹತ್ರ ಉಳ್ಕೊಳ್ಳೋದೇನು ಅಂತ. ಯಾವ ಖಾತೆ ಉಳಿಯುತ್ತೆ ಸ್ವಾಮಿ ನಿಮ್ಮ ಹತ್ರ? ಕೇಂದ್ರ ಸಚಿವ ಸ್ಥಾನದ ಬೇಡಿಕೆ ಇಡ್ತಾ ಇದ್ದಾರೆ. ಉಪ ಪ್ರಧಾನಮಂತ್ರಿ ಸ್ಥಾನವನ್ನು ಬೇಡಿಕೆಗೆ ಇಡ್ತಾ ಇದ್ದಾರೆ. ರೈಲ್ವೆ ಖಾತೆಗೆ ಬೇಡಿಕೆ ಬರ್ತಾ ಇದೆ. ಬಿಹಾರಕ್ಕೆ ಸ್ಪೆಷಲ್ ಸ್ಟೇಟ್ ಸ್ಥಾನಮಾನ ಬೇಕು, ಅದನ್ನು ಕೇಳ್ತಾ ಇದ್ದಾರೆ. ಮಿತ್ರ ಪಕ್ಷಗಳ ನಾಯಕರಿದ್ದಾರಲ್ಲ, ಪ್ರಬಲ ಖಾತೆಗಳಿಗೆ ಲಾಬಿಯನ್ನು ಮಾಡ್ತಾ ಇದ್ದಾರೆ. ಮೋದಿಗೆ ಇವರಿಗೆಲ್ಲ ಖಾತೆಗಳನ್ನು ಕೊಟ್ಟು ಉಳಿದದ್ದು ಮೋದಿ ಇಟ್ಕೋತಾರ. ತನಗೆ ಯಾವ್ಯಾವ್ದು ಬೇಕು ಅಂತ ಮೋದಿ ಅದನ್ನು ಇಟ್ಕೊಂಡು ಆಮೇಲೆ ಇವರು ಕನ್ವಿನ್ಸ್ ಮಾಡ್ತಾರೆ. ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ. ಅದು 5 ಖಾತೆಗಳಿಗೆ TDP ಕೇಳ್ತಾ ಇದೆ, ತೆಲುಗುದೇಶಂ ಪಾರ್ಟಿ. ನನಗೆ 5 ಪೋರ್ಟ್ಫೋಲಿಯೋ ಕೊಡಬೇಕು ಅಂತ. 2 ಖಾತೆಗಳಿಗೆ ಏಕನಾಥ್ ಶಿಂಧೆ, ಶಿವಸೇನೆ, ಏಕನಾಥ್ ಶಿಂಧೆ ಬಣದ ಶಿವಸೇನೆ ಇದೆಯಲ್ಲ, ಅವ್ರು ಕೇಳ್ತಾ ಇದ್ದಾರೆ ನನಗೂ ಕೂಡ ಖಾತೆಗಳು ಬೇಕು ಇಲ್ಲಿ, ನಾನು ಯಾಕೆ ಸುಮ್ಮನಿರಲಿ ಅಂತ. ಏಕನಾಥ್ ಶಿಂಧೆ ನೆನಪಿರಬೇಕು. 2 ಸಂಪುಟ ದರ್ಜೆ, 2 ರಾಜ್ಯ ದರ್ಜೆ ಖಾತೆಗಳಿಗೆ TDP ಬೇಡಿಕೆ ಇಡ್ತಾ ಇದೆ. 4 ಖಾತೆಗಳ ಜೊತೆಗೆ ಸ್ಪೀಕರ್ ಹುದ್ದೆಗೂ ಕೂಡ TDP ಡಿಮ್ಯಾಂಡ್ ಮಾಡ್ತಾ ಇದೆ. ಈ ಥರ ಸ್ಪೀಕರ್ ಹುದ್ದೆಯನ್ನು ಕೇಳಿರೋದು ಬಹಳ ಅಪರೂಪ ಅಂತ ಕಾಣುತ್ತೆ. ಇದರ ಹಿಂದೆ ಏನೋ ತಂತ್ರ ಇರಬೇಕು, ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಏನೋ ಒಂದು ಅಪರೂಪ, ಒಂದು ಆಶ್ಚರ್ಯ, ಒಂದು ತಂತ್ರ ಅಂತೂ ಇದರ ಹಿಂದೆ ಇರುತ್ತೆ. ಸ್ಪೀಕರ್ ಹುದ್ದೆನೂ ನಮಗೇ ಬೇಕು ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂತ ಹೇಳಿ 2 ಪ್ರಬಲ ಖಾತೆಗಳಿಂದ ನನಗೆ ಬೇಕಾಗುತ್ತೆ ಅಂಥೇಳಿ ಏಕನಾಥ್ ಶಿಂಧೆ ಒಂದು ಕಡೆ ಬೇಡಿಕೆ ಇಟ್ಟಿದ್ದಾರೆ. ಹಾಗಾಗಿ ಅಷ್ಟು ಈಸಿ ಅಲ್ಲ. ನಿತೀಶ್ ಅವ್ರ ಬೇಡಿಕೆ ಏನಪ್ಪ, ನನ್ನನ್ನು ಕೇಂದ್ರದ ಮಂತ್ರಿ ಮಾಡಿ, ರೈಲ್ವೆ ಖಾತೆ ನನಗೆ ಕೊಡಿ, ಬಿಹಾರಕ್ಕೆ ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ಅವರು ಕೇಳಿದ್ದಾರೆ. ಚಂದ್ರಬಾಬು ನಾಯ್ಡು ಅವರು ಲೋಕಸಭಾ ಸ್ಪೀಕರ್ ಕೇಳ್ತಾರೆ. ಅನಂತರದಲ್ಲಿ ಕೇಂದ್ರ ಸಚಿವ ಸ್ಥಾನವನ್ನು ಕೂಡ ಅವರು ಕೇಳಿದ್ದಾರೆ. ಗ್ರಾಮೀಣಾಭಿವೃದ್ಧಿ ಕೇಳಿದ್ದಾರೆ, ಆರೋಗ್ಯ ಖಾತೆ ಕೇಳಿದ್ದಾರೆ, IT BT ಕೇಳಿದ್ದಾರೆ, ರಸ್ತೆ ಸಾರಿಗೆಯನ್ನು ಕೂಡ ಕೇಳಿದ್ದಾರೆ. ಇನ್ನು ದೇಶದಲ್ಲಿ ಇರತಕ್ಕಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಮೊದಲಿನ ರೀತಿಯೇ ಆಡಳಿತ ನಡೆಸೋದಕ್ಕೆ ಮೋದಿಯವ್ರಿಗಾಗುತ್ತಾ ಅಂತ ಪ್ರಶ್ನೆ ಇದು. ಅವ್ರಿಗೆ ಬಹುಮತ ಇದ್ದಾಗ ಅವ್ರು ಹೇಳಿದ್ದೇ ಮಾತು, ಆಡಿದ್ದೇ ಆಟ, ಹೂಡಿದ್ದೇ ಲಗ್ಗೆ ಅಲ್ವಾ. ಅವ್ರದ್ದು ಅಲ್ಲದೇ ಇದ್ದಾಗ, ಬೇರೆಯವರ ಮರ್ಜಿಗೆ ಬಿದ್ದಾಗ, ಬೇರೆಯವರ ಸಹಾಯದಲ್ಲಿದ್ದಾಗ ತಂತಿ ಮೇಲಿನ ನಡಿಗೆ ಆಗಿಬಿಡುತ್ತೆ ಮೋದಿಯವ್ರದ್ದು ಅಂತ ಹೇಳ್ತಾ ಇದ್ದಾರೆ. ನರೇಂದ್ರ ಮೋದಿ ಸ್ವತಂತ್ರ ಆದೇಶಕ್ಕೆ ಪರ್ಮಿಷನ್ ಸಿಗುತ್ತಾ, ಏನು ಬೇಕಾದರೂ ಹೇಳಬಹುದಾಗಿತ್ತು. ಮಾಟೇ ಶಾಸನ, ತೆಲುಗುಲಿ ಅವರ ಮಾತೇ ಶಾಸನ, ಆ ಥರ ಇರ್ತಿತ್ತಲ್ಲ. ಈಗಿಲ್ಲ. ಶಾಸನ ಆಗಬೇಕು ಅಂದ್ರೇ ಅನೇಕರ ಮಾತು ಕೇಳಬೇಕು, ಅನೇಕರ ಮತಗಳೂ ಬೇಕು. ಬಹುಮತ ಪಡೆಯದಂಥ BJPಗೆ ಈ ಬಾರಿ ಆಡಳಿತ ಸ್ವಲ್ಪ ಕಷ್ಟ ಆಗುತ್ತೆ. ಅಂಗಪಕ್ಷಗಳ ಜೊತೆ ಸೇರಿಕೊಂಡು ಸರ್ಕಾರ ರಚನೆ ಮಾಡಬೇಕಾಗಿದೆ BJP. ಅಂಗಪಕ್ಷಗಳ ಜೊತೆ ಸರ್ಕಾರ ರಚನೆ ಮಾಡಿದರೆ ಸ್ವತಂತ್ರ ನಿರ್ಧಾರ ಕಷ್ಟ ಆಗುತ್ತೆ ಅಂತ ಮೈತ್ರಿ ಪಕ್ಷಗಳ ತೀರ್ಮಾನವೂ ಕೇಳಬೇಕಲ್ವಾ. ಹಾಗಾಗಿ ಬಂಗಾರದ ಪಂಜರದಲ್ಲಿ ಸಿಕ್ಕಾಕೊಂಡ್ಬಿಡ್ತಾರ ನರೇಂದ್ರ ಮೋದಿಯವರು ಅಂತ. ಅಂಗಪಕ್ಷಗಳದ್ದು ಪಂಜರ ಬಂಗಾರದ್ದೇ, ಸಿಂಹಾಸನ ಬಂಗಾರದ್ದೇ. ಅದರಲ್ಲಿ ಮುಳ್ಳಿದ್ರೆ ಆ ಪಂಜರಕ್ಕೊಂದು ಬೀಗ ಹಾಕಿಬಿಟ್ಟಿದ್ರೆ ಆಚೆ ಬರೋಕ್ಕೂ ಆಗಲ್ಲ, ಸರಿಯಾಗಿ ಕೂರೋಕ್ಕೂ ಆಗಲ್ಲ ಅಂತ. ಏನೇ ನಿರ್ಧಾರ ತೆಗೆದುಕೊಳ್ಬೇಕಾದರೂ ಕೂಡ ಮೈತ್ರಿ ನಿರ್ಧಾರ ಅಂತಿಮ ಆಗುತ್ತೆ. ಈ ಬಾರಿ ಮೋದಿಯವರು ಅಂದುಕೊಂಡಿದ್ರಲ್ಲ, ಅದೇನೇನೋ ಭಾವನಾತ್ಮಕ ವಿಚಾರಗಳಿಗೆ ಸಂಬಂಧಪಟ್ಟಂಥ ಒಂದಷ್ಟು ಯೋಜನೆ ಇತ್ತು, ಭಾವನೆಗಳು. ಆ ಥರದ ಯೋಜನೆಗಳು ಜಾರಿಯಾಗುತ್ತಾ ಆಗಲ್ವಾ ಗೊತ್ತಿಲ್ಲ. ಅದು ಏಕರೂಪ ನಾಗರಿಕ ಸಂಹಿತೆ, NRC, 1 ನೇಷನ್ 1 ಎಲೆಕ್ಷನ್ನು, ಈ ಥರದ್ದು ಜಾರಿಯಾಗುತ್ತಾ ಆಗಲ್ವಾ ಗೊತ್ತಿಲ್ಲ. ಇನ್ನೊಂದು ಕ್ಷೇತ್ರಗಳ ಮರುವಿಂಗಡಣೆ ಬಗ್ಗೆಯೂ ಒಂದು ಪ್ರಸ್ತಾಪ ಇದೆ. ಎಷ್ಟು ಪಕ್ಷಗಳು ಒಪ್ಕೊಳ್ತವೆ ಅದು ಗೊತ್ತಿಲ್ಲ. ಕ್ಷೇತ್ರಗಳ ಮರುವಿಂಗಡಣೆ ಆದಾಗ ಕರ್ನಾಟಕಕ್ಕೆ 1-2 ಕ್ಷೇತ್ರ ಕಡಿಮೆ ಆಗಬಹುದು ಅಂತ ಕೂಡ ಒಂದಷ್ಟಿದೆ. ಕೆಲವು ಉತ್ತರದ ರಾಜ್ಯಗಳಿಗೆ ಕ್ಷೇತ್ರಗಳು ಜಾಸ್ತಿ ಆಗ್ತವೆ ಅಂತ ಕೂಡ ಇದೆ. ಇಲ್ಲಿ ಎಲ್ಲಿ ತಾವು ಅಂದರೆ ಅದು ವೀಕ್ ಇದ್ದಾಗ, ವೀಕ್ ಇರ್ತಕ್ಕಂಥ ರಾಜ್ಯಗಳ ಕ್ಷೇತ್ರಗಳು ಕಡಿಮೆ ಮಾಡಿಕೊಂಡು ತಾವು ಸ್ಟ್ರಾಂಗ್ ಇರೋ ಕಡೆಗೆ ಕ್ಷೇತ್ರ ಜಾಸ್ತಿ ಮಾಡಿಕೊಂಡಾಗ ಬಹುಮತಕ್ಕೆ ಒಂದು ಪ್ಲಾನ್ ಮಾಡಬಹುದಾ ಅಂತ ಒಂದಷ್ಟು ಚರ್ಚೆಗಳು ನಡೀತಾಗ ಈಗ ಅದಕ್ಕೂ ಕೂಡ ಅಡ್ಡಿಯಾಗಬಹುದೇನೋ ಅಂತ. ಆದರೆ ಎಲ್ಲ ಅಂಗಪಕ್ಷಗಳ ನಿರ್ಧಾರವನ್ನು ಕೂಡ BJP ಕೇಳಬೇಕಾಗತ್ತೆ. ಎಲ್ಲರೂ ಓಕೆ ಅಂದರೆ ಮಾತ್ರ ಜಾರಿ, ವಿರೋಧ ಅಂದರೆ ಇಲ್ಲ. ಕೇಂದ್ರದ BJPಗೆ ಸಾಥ್ ನೀಡೋದಕ್ಕೆ ಹಲವು ಪಕ್ಷಗಳು ಷರತ್ತು ಕೂಡ ಹಾಕ್ತಾ ಇವೆ.